ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ದಿ ಹೋಮ್ ಮೇಡ್ ಕುಕ್. ಇವತ್ತು ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಅದುವೇ ಹೀರೆಕಾಯಿ ಕಡಲೆಬೇಳೆ ಕರ್ರಿ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಿನಗೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ನೋಡೋಣ ಬನ್ನಿ. ಇದಕ್ಕೆ ನಾನು ಹೀರೆಕಾಯನ್ನು ಮುಂಚೆಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಒಂದು 2 ಅವರ್ಸ್ ಮುಂಚೆ ನೆನೆಯಿಟ್ಕೊಂಡ್ಬಿಡಬೇಕು. ಕರ್ರಿ ಲೀವ್ಸ್, ಚಿಲ್ಲೀಸ್, ಸಾಸಿವೆ, ಜೀರಾ ಹಾಗೆ ಗಾರ್ಲಿಕ್. ಈಗ ಬಾಂಡಿಯನ್ನು ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿದ ಮೇಲೆ ಅದು 2 ಮಿನಿಟ್ಸ್ ಕಾಯಕ್ಕೆ ಬಿಟ್ಬಿಡಿ. ಆಮೇಲೆ ಜೀರಾ ಆ್ಯಂಡ್ ಸಾಸಿವೆ ಹಾಕೋಣ. ಆಯಿಲ್ ಹೀಟ್ ಹಾಕಿದ ಮೇಲೆ ಹಾಕಿದರೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕಾಗಿ ಹೀಟ್ ಆಗಿದ ಮೇಲೇ ಹಾಕಬೇಕು. ಅಷ್ಟೊತ್ತಿಗೆ ನಾವು ಇವು ಫ್ರೈ ಆಗ್ತಾ ಇರ್ತವೆ. ನಾವು ಗಾರ್ಲಿಕ್ಕನ್ನು ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳೋಣ. ಕ್ರಷ್ ಮಾಡ್ಕೊಂಡು ಹಾಕೋದ್ರಿಂದ ಸೂಪರ್ ಅರೋಮಾ ಬರುತ್ತೆ. ಇನ್ನೊಂದು ವಿಷಯ, ನೀವು ಕರ್ರಿ ಮಧ್ಯದೆಲ್ಲ ಹಾಕೋಗಿಂತ ಆಯಿಲಲ್ಲಿ ಫ್ರೈ ಮಾಡಿದ್ರೇ ನಮಗೆ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಈ ಸಲ ಈ ಥರ ಟ್ರೈ ಮಾಡಿ ನೋಡಿ. ಹೀಗೆ ಕ್ರಷ್ ಮಾಡ್ಕೊಂಡ್ಬಿಟ್ಟು ಆಯಿಲಲ್ಲಿ ಹಾಕಿಬಿಡೋಣ ಬನ್ನಿ. ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕರ್ರಿ ಲೀವ್ಸ್ ಹಾಗೆ ಚಿಲ್ಲೀಸೇನು ಇದರಲ್ಲಿ ಹಾಕಿಬಿಡಿ. ಹಾಕಿದ ಮೇಲೆ ಈಗ ನಾವು ಕಡಲೆಬೇಳೆಯನ್ನು ನೆನೆ ಇಟ್ಕೊಂಡಿದ್ದೀವಲ್ಲ, ಅದನ್ನು ವಾಟರನ್ನು ತೆಗೆದುಬಿಟ್ಟು ಈಗ ಕಡಲೆಬೇಳೆಯನ್ನು ಇದರಲ್ಲಿ ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಆದರೂ ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಹೀಗೆ ಎಲ್ಲ ಕಡಲೆಬೇಳೆಯನ್ನು ಇದರಲ್ಲಿ ಹಾಕಿದ ಮೇಲೆ ಒಂದು 2 ಮಿನಿಟ್ಸ್ ಫ್ರೈ ಆಗಿದ ಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವ ಹೀರೆಕಾಯಿಯನ್ನು ಇದರಲ್ಲಿ ಹಾಕಿಬಿಡೋಣ. ನೋಡಿದ್ದೀರಾ, ಈ ಥರ ಒಂದು 2 ಮಿನಿಟ್ಸ್ ಆದರೂ ಫ್ರೈ ಆಗಲೇಬೇಕು. ಇವಾಗ ಹೀರೆಕಾಯಿಯನ್ನು ಹಾಕೋಣ. ನೋಡಿದ್ದೀರಾ ಫ್ರೆಂಡ್ಸ್, ನನ್ನ ರೆಸಿಪೀಸ್ ಎಲ್ಲ ಭಾಳ ಈಸಿಯಾಗಿರ್ತವೆ. ನಿಮಗೆ ಯಾರಾದರೂ ಬಿಗಿನರ್ಸ್ ಇರ್ತಾರಲ್ಲ, ಅವ್ರಿಗೂ ಟೇಸ್ಟಿಯಾಗಿ ಮಾಡೋಕ್ಕೆ ನನ್ನ ರೆಸಿಪೀಸ್ ನಿಮಗೆ ಸಪೋರ್ಟ್ ಮಾಡ್ತವೆ. ನೀವು ಒಂದು ಸರಿ ನನ್ನ ಚಾನಲನ್ನು ನೋಡಿಬಿಟ್ಟು ನನ್ನ ರೆಸಿಪೀಸ್ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಓಕೆನಾ? ಹೀಗೆ ಒಂದು ಸರಿ ಕಲಿಸ್ಬಿಟ್ಟು ಟೇಸ್ಟಿಗೆ ತಕ್ಕಂತೆ ಸಾಲ್ಟ್ ಹಾಗೆ ಟರ್ಮರಿಕ್ಕನ್ನು ಹಾಕೋಣ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿರೋ ಇಲ್ಲೋ, ನಾನು ಇದರಲ್ಲಿ ಆನಿಯನ್ನೇ ಹಾಕಲಿಲ್ಲ. ಇದಕ್ಕೆ ಆನಿಯನ್ ಹಾಕ್ಲಿರ್ದಾಗ ಚೆನ್ನಾಗಿರುತ್ತೆ. ಹಾಕಬೇಕಂತ ಏನೂ ಇಲ್ಲ, ಅದು ನಿಮಗೆ ಟೇಸ್ಟಿಗೆ ತಕ್ಕಂತೆ ನೀವು ನೋಡ್ಕೊಂಬಿಡಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮಧ್ಯದಲ್ಲಿ ನೋಡ್ತಾ ಇರಿ. ಇದಕ್ಕೆ ವಾಟರನ್ನು ಅಸಲು ಆ್ಯಡ್ ಮಾಡಬಾರ್ದು. ಈ ಹೀರೆಕಾಯಿ ವಾಟರೆಲ್ಲ ಬರುತ್ತೆ. ನೋಡಿದ್ದೀರಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಇದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಓಪನ್ ಮಾಡಿದ್ರೆ ನಮಗೆ ವಾಟರೆಲ್ಲ ಇದ್ದೇ ಇರುತ್ತೆ. ಈಗ ವಾಟರ್ ನೋಡಿ ಹೇಗೆ ಬಂದಿದೆ ಅಂತ ಒಂದು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಚಿಲ್ಲಿ ಪೌಡರನ್ನು ಹಾಕೋಣ. ಚಿಲ್ಲಿ ಪೌಡರನ್ನು ಸ್ವಲ್ಪ ಹಾಕೋಣ, ಜಾಸ್ತಿ ಏನು ಬೇಕಾಗಿಲ್ಲ. ಏಕೆಂದರೆ ನಾವು ಚಿಲ್ಲೀಸನ್ನು ಹಾಕಿದ್ದೀವಲ್ಲ. ಸೊ ಈ ಥರ ಆದಮೇಲೆ ನಾವು ಇದು 2 ವಿಸಿಲ್ಸ್ ಹಾಕ್ಸೋಣ. ಹೀರೆಕಾಯಿಗಾದ್ರೆ ವಿಸಿಲ್ಸ್ ಏನೂ ಬೇಕಾಗಿಲ್ಲ, ಆದರೆ ನಾವು ಇದರಲ್ಲಿ ಕಡಲೆಬೇಳೆನ ಹಾಕಿದ್ದೀವಲ್ಲ, ಅದು ಸಾಫ್ಟಾಗಿ ಕುಕ್ ಆಗಬೇಕಂದ್ರೆ ಒಂದು 2 ವಿಸಿಲ್ಸ್ ಹಾಕಲೇಬೇಕು. ನೋಡಿದ್ದೀರಾ, ಇದು ವಿಸಿಲ್ಸ್ ಹಾಕಿದ ಮೇಲೆ ನಾವು ಇದಕ್ಕೆ ಲಿಡ್ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಇವಾಗ ಇದು ವಾಟರಲ್ಲಿ ಎವಾಪ್ರೇಟ್ ಹಾಕಬೇಕಂದ್ರೆ ಒಂದು 2 ಮಿನಿಟ್ಸ್ ಆದರೂ ಇದು ಕುಕ್ ಆಗಲೇಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ನಾನು ಇದರ ಟೆಕ್ಸ್ಚರನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಲ್ಲ ನಮ್ಮ ಕರ್ರಿ. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ನಾವು ಸರ್ವ್ ಮಾಡ್ಕೊಳ್ಳೋಣ. ಇದು ರೋಟೀಸ್, ಚಪಾತೀಸ್, ರೈಸ್ಗೆ ಸೂಪರ್ ಟೇಸ್ಟನ್ನು ಕೊಡುತ್ತೆ. ನೀವು ಇದು ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನಿಮ್ಗೆ ಏನಾದರೂ ರೆಸಿಪೀಸ್ ಬೇಕಂದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಮತ್ತೆ ಹೊಸ ರೆಸಿಪೀಸಿಂದ ನಿಮ್ಮ ಮುಂದೆ ಬರ್ತೀನಿ. ಹಾಗೆ ನನ್ನ ರೆಸಿಪೀಸ್ ನೋಡಿದಂತಲೇ ಒಂದು ಲೈಕ್ ಅಂತೂ ಕಂಪಲ್ಸರಿ ಮಾಡೇ ಮಾಡಿ. ಬಾಯ್ ಫ್ರೆಂಡ್ಸ್.